ಈ ಜೋಡಿ ಹಕ್ಕಿಗಳ ಕಲರವದೊಳಗೆ ಇದೆ ಆಹ್ವಾನ. ಟೈಟಲ್ ಮುಂಚೆ ಇದ್ದಿದ್ದು ಚೇಂಜ್ ಆಯಿತು, ಯಾಕೆಂದರೆ ನಮಗೆ ಅದು ಸಿಗಲಿಲ್ಲ. ಈಗ ಮುದ್ದು ರಾಕ್ಷಸಿ ಅನ್ನೋದು ನಮ್ಮ ಕತೆಗೆ ತುಂಬ ಸೂಟ್ ಆಗ್ತಿತ್ತು. ಮುದ್ದು 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 ರಾಕ್ಷಸಿ, ಮುದ್ದು 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 ರಾಕ್ಷಸಿ. ಮುದ್ದು ರಾಕ್ಷಸಿ ಪೋಸ್ಟರ್ನಲ್ಲಿರುವಂತಹ ಒಂದು ಲುಕ್ ಏನಿದೆ ಅವರಿಬ್ಬರದು, ಅದು ರಿಯಲಿಸ್ಟಿಕ್ ಲುಕ್ಕ ಅಥವಾ ಗ್ರಾಫಿಕ್ಸಲ್ಲಿ ಮಾಡಿರೋದಾ ಅನ್ನುವಂಥ ಕುತೂಹಲನೂ ಇದೆ. ಮಾಂಟೇಜ್ ಸಾಂಗ್ ಇತ್ತು, ಲವ್ ಮಾಂಟೇಜ್ ಸಾಂಗು. ಸೊ ಅದು ಮಾಡಿದ್ರು, ಚೆನ್ನಾಗೇ ಮಾಡಿದ್ರು. ಈ ಪ್ರೇಮ ಸ್ಪರ್ಶದಲ್ಲಿ ಮರೆಯಾಗುತ್ತಿದೆ ಈ ಬಿಗುಮಾನ. ಸರ್, ಮುದ್ದು ರಾಕ್ಷಸಿ ಅಂತಂದ್ರೆ ಏನು ಸರ್? ಸಿನಿಮಾ ಏನು ರೆಪ್ರೆಸೆಂಟ್ ಮಾಡುತ್ತೆ? ಯಾವ ಥರದ ಜಾನರ್ ಸಿನಿಮಾ ಇದು? ಯಾವ ಥರ ರಾಕ್ಷಸಿ ಅನ್ನೋದು ನೀವು ಸಿನಿಮಾ ನೋಡಿದ್ರೇ ಗೊತ್ತಾಗುತ್ತೆ ಯಾವ ಥರ ಅನ್ನೋದು. ಒಂದೇ ಆಫೀಸಲ್ಲಿ ಇಬ್ಬರು ಕತೆ ಹೇಳಿದ್ವಿ. ಸೊ ಇಬ್ರು ಒಟ್ಟಿಗೆ ಕತೆ ಕೇಳಿ ಇಬ್ರು ಓಕೆ ಅಂತ. ಬೇರೆ ಆಪ್ಷನ್ ಇಲ್ಲ, ನಿಂಗೆ ಲವ್ವೇ ಮಾಡಬೇಕು, ನನ್ನೇ ಲವ್ವೇ ಮಾಡಬೇಕು. ರ್ಯಾಪರ್ ಚಂದನ್ ಶೆಟ್ಟಿ, ನಿವೇದಿತಾ ಗೌಡ ಜೋಡಿಯ ಅಭಿಮಾನಿಗಳಿಗೆ ಒಂದು ಖುಷಿ ಸುದ್ದಿ. ಅವರಿಬ್ಬರು ಡಿವೋರ್ಸ್ ತಗೊಂಡು ಬೇರೆ ಬೇರೆ ಆದಾಗ ಸಾಕಷ್ಟು ಜನ ಬೇಸರ ಪಟ್ಕೊಂಡಿದ್ದುಂಟು. ಅದು ಅವರು ವೈಯಕ್ತಿಕ ನಿರ್ಧಾರ. ಬಟ್ ಅವರಿಬ್ಬರು ಕಾಂಬಿನೇಷನಲ್ಲಿ ಒಂದು ಸಿನಿಮಾ ಬರ್ತಿತ್ತು, ಆ ಸಿನಿಮಾಗೆ ಎಫೆಕ್ಟ್ ಆಗುತ್ತಾ? ಅವರಿಬ್ಬರು ಡಿವೋರ್ಸ್ ತಗೊಂಡಂಥ ಕಾರಣಕ್ಕೆ ಮತ್ತೆ ಆ ಸಿನಿಮಾನ ಮಾಡ್ತಾರಾ ಇಲ್ವಾ? ಈ ಥರದ್ದೆಲ್ಲ ಕುತೂಹಲದ ಪ್ರಶ್ನೆಗಳು ಉಟ್ಕೊಂಡಿದ್ವು. ಇವತ್ತು ಆ ಸಿನಿಮಾದ ಹೊಸ ಟೈಟಲ್ ಲಾಂಚ್ ಆಗಿದೆ, ಮುದ್ದು ರಾಕ್ಷಸಿ ಅನ್ನುವಂಥ ಮುದ್ದಾದ ಟೈಟಲು. ಸೊ ಈ ಸಿನಿಮಾದ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಟ್ಟಿಗೆ ನಿರ್ದೇಶಕರಾಗಿರ್ತಕ್ಕಂಥ ಪುನೀತ್ ಶ್ರೀನಿವಾಸ್ ಸರ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ಹೇಗಿದ್ದೀರಾ? ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಈ ಹಿಂದೆ ಒಂದು ಟೈಟಲ್ ಇತ್ತು ಸಿನಿಮಾ ಅನೌನ್ಸ್ಮೆಂಟ್ ಆದಾಗ, ಈಗ ಬದಲಾದ ಟೈಟಲ್ನಲ್ಲಿ ಮುದ್ದು ರಾಕ್ಷಸಿ ಅನ್ನುವಂಥದ್ದು. ಸೊ ಈಗ ತಾನೇ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ. ಸೊ ಟೈಟಲ್ ಬಗ್ಗೆ ಮೊದಲದಾಗಿ ಮಾತಾಡೋದಾದ್ರೆ, ಟೈಟಲ್ ಮುಂಚೆ ಇದ್ದಿದ್ದು ಚೇಂಜ್ ಆಯಿತು, ಯಾಕೆಂದರೆ ನಮಗೆ ಅದು ಸಿಗಲಿಲ್ಲ. ಈಗ ಮುದ್ದು ರಾಕ್ಷಸಿ ಅನ್ನೋದು ನಮ್ಮ ಕತೆಗೆ ತುಂಬ ಸೂಟ್ ಆಗ್ತಿತ್ತು. ಸೊ ಹಂಗಾಗಿ ನಿವೇದಿತಾ ಅವರು ಖುಷಿಯಾದರು, ಚಂದನ್ ಶೆಟ್ಟಿ ಅವರು ಇಷ್ಟಪಟ್ಟರು. ಸೊ ಹಂಗಾಗಿ ಇದೆ ಫೈನಲ್ ಮಾಡಿದ್ದೀವಿ. ಈಗ ಮುದ್ದು ರಾಕ್ಷಸಿ ಪೋಸ್ಟರ್ನಲ್ಲಿರುವಂಥ ಒಂದು ಲುಕ್ ಏನಿದೆ ಅವರಿಬ್ಬರದು, ಅದು ರಿಯಲಿಸ್ಟಿಕ್ ಲುಕ್ಕ ಅಥವಾ ಗ್ರಾಫಿಕ್ಸಲ್ಲಿ ಮಾಡಿರೋದಾ ಅನ್ನುವಂಥ ಕುತೂಹಲನೂ ಇದೆ ಫ್ಯಾನ್ಸ್ಗೆ. ಸೊ ಏನು ಹೇಳ್ತಾರೆ ಪುನೀತ್ ಜಿ? ಇಲ್ಲ, ಇದು ನಮ್ಮ ಸಿನಿಮಾದಲ್ಲಿ ಬರುವಂಥ ಸೀಕ್ವೆನ್ಸಲ್ಲಿ ತೆಗೆದಿರುವಂಥ ಸ್ಟಿಲ್ ಇದು. ಮುದ್ದು ರಾಕ್ಷಸಿ ಅದೇ ಹೇಳಿದ್ರೆ ಕತೆಗೆ ಆ್ಯಪ್ಟ್ ಆಗುತ್ತೆ, ಇಬ್ಬರು ಒಪ್ಕೊಂಡ್ರು ಅಂತ ಹೇಳಿದ್ರು. ಬಟ್ ಅದೇ ಡಿವೋರ್ಸ್ ಹಂತಕ್ಕೆ ಬಂದಿದ್ದರಿಂದ, ಡಿವೋರ್ಸ್ ತಗೊಂಡಿದ್ರಿಂದ ಸಿನಿಮಾಗೆ ತುಂಬ ಎಫೆಕ್ಟ್ ಆಗ್ಬೋದು. ಬಹುಶಃ ಅವರಿಬ್ಬರು ಒಪ್ಕೊಂಡು ಸಿನಿಮಾ ಮಾಡಲಿಕ್ಕಿಲ್ಲ, ಸಿನಿಮಾ ಎಲ್ಲಿವರೆಗೂ ಬಂದಿದೆ, ಈ ಥರದ್ದೆಲ್ಲ ಒಂದಿಷ್ಟು ಕನ್ಫ್ಯೂಷನ್ಸ್ ಇತ್ತು ಜನಕ್ಕೆ ಅಥವಾ ಆಡಿಯನ್ಸ್ಗೆ. ಸೊ ಈ ಸಿನಿಮಾ ಎಲ್ಲಿವರೆಗೂ ಬಂದಿತ್ತು ಸರ್, ಆ ಒಂದು ಅವರು ನಿರ್ಧಾರ ಪ್ರಕಟ ಮಾಡೋ ಮೊದಲು ಅನ್ನೋಂಥದ್ದು? ಒಂದು 85% ಮುಗಿದ್ಬಿಟ್ಟಿತ್ತು, ಒಂದು ಸಾಂಗ್ ಬ್ಯಾಲೆನ್ಸ್ ಇತ್ತು. ಈಗ ಲಾಸ್ಟ್ ಸ್ಕೆಡ್ಯೂಲಲ್ಲಿ ಆ ಸಾಂಗ್ ಮುಗಿಸ್ತೀವಿ. ಇಬ್ಬರು ಬಂದರು, ಯಾವುದೇ ನಮಗೆ ಸಮಸ್ಯೆ ಆಗಲಿಲ್ಲ. ಸೊ ಇಬ್ಬರು ಬಂದರು, ಅವರು ತುಂಬ ಪ್ರೊಫೆಷ್ನಲ್ ಇದ್ದಾರೆ. ಬಂದರು, ಅಚ್ಚುಕಟ್ಟಾಗಿ ಕ್ಲೀನಾಗಿ ಏನು ಕೊಟ್ವಿ. ಡುಯೆಟ್ ಮಾಂಟೇಜ್ ಸಾಂಗ್ ಇತ್ತು, ಲವ್ ಮಾಂಟೇಜ್ ಸಾಂಗು. ಸೊ ಅದು ಮಾಡಿದ್ರು, ಚೆನ್ನಾಗೇ ಮಾಡಿದ್ರು. ಲಾಸ್ಟ್ 3 ವೀಕ್ಸ್ ಬ್ಯಾಕು. ಅಲ್ಲ, ಮಾಂಟೇಜ್ ಸಾಂಗ್, ಲವ್ ಮಾಂಟೇಜ್ ಸಾಂಗ್. ಹೌದು. ಇಲ್ಲ, ಇದು ಮಾಂಟೇಜ್ ಸಾಂಗ್ ಇದು. ಸೊ ನಾನೇ ಶೂಟ್ ಮಾಡಿದ್ದೀನಿ. ಇದು JP ನಗರ ಮತ್ತು ವಜ್ರಮುನಿ ಅವರ ಮನೆಯಲ್ಲಿ ಶೂಟ್ ಮಾಡಿದ್ವಿ ಕೆಲವೊಂದು ಸೀಕ್ವೆನ್ಸು. ಅದೇ ಮಾಂಟೇಜ್ ಸಾಂಗ್ ಅಂದರೆ ಅದು ಲಿರಿಕ್ಸು ಯಾವ ಥರ ಬರುತ್ತೆ, ಯಾರು ಬರೆದಿರೋದು, ಅದ್ರ ಬಗ್ಗೆ? ಮ್ಯೂಸಿಕ್ ಯಾರು ಸರ್ ಸಿನಿಮಾಗೆ? MS ತ್ಯಾಗರಾಜ್ ಅಂತ ಮ್ಯೂಸಿಕ್ ಮಾಡಿದ್ದಾರೆ. ಸಾಹಿತ್ಯ ಬಂದು ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದಾರೆ. ಯಾವ ಥರದ ಹಾಡು ಸರ್ ಅದು? ಒಂದು ಲೈನ್ ಏನಾದರೂ ಬಿಟ್ಕೊಡೋದು? ಇಲ್ಲ ಮೇಡಮ್, ಅದು ಸಾಂಗ್ ಅದಕ್ಕೆ ಬೇರೆ ಸಪ್ರೇಟಾಗಿ ಮಾಡೋಣ. ಸರ್, ಮುದ್ದು ರಾಕ್ಷಸಿ ಅಂತಂದರೆ ಏನು ಸರ್? ಸಿನಿಮಾ ಏನು ರೆಪ್ರೆಸೆಂಟ್ ಮಾಡುತ್ತೆ? ಯಾವ ಥರದ ಜಾನರ್ ಸಿನಿಮಾ ಇದು? ಸೊ ಏನು ಹೇಳಲಿಕ್ಕೆ ಕೊಟ್ಟಿದ್ದೀರಾ ಈ ಸಿನಿಮಾದಿಂದ ಅನ್ನುವಂಥದ್ದು? ಇದೊಂದು ಸೈಕೋ ಥ್ರಿಲ್ಲರ್ ಸಿನಿಮಾ, ಈ ಹಿಂದೆನೇ ಹೇಳಿದ್ದೀನಿ. ಸೈಕೋ ಥ್ರಿಲ್ಲರ್ ಆಗಿರೋದ್ರಿಂದ ಇದು ಮುದ್ದು ರಾಕ್ಷಸಿ ಅಂದರೆ ಯಾವ ಥರ ರಾಕ್ಷಸಿ ಅನ್ನೋದು ನೀವು ಸಿನಿಮಾ ನೋಡಿದ್ರೇ ಗೊತ್ತಾಗುತ್ತೆ ಯಾವ ಥರ ಅನ್ನೋದು. ಸಿನಿಮಾದ ಮೂಲಕ ಏನು ಹೇಳಲಿಕ್ಕೆ ಕೊಟ್ಟಿದ್ದೀರಾ ಸರ್? ಒಂದು ಲೈನ್, ಒಂದು ಮೆಸೇಜ್ ಇದೆ ಮೇಡಮ್, ಒಂದು ಸೋಷಿಯಲ್ ಮೆಸೇಜ್ ಇದೆ. ಒಂದು ಹೆಣ್ಣು ಮಕ್ಕಳ ಬಗ್ಗೆ ಇವಾಗ ನೀವು ನೋಡ್ತಿದ್ದೀರಾ ಏನೇನು ಆಗ್ತಿದೆ ನಮ್ಮ ದೇಶದಲ್ಲಿ ಅಂತ. ಸೊ ಅದ್ರ ಬಗ್ಗೆ ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗಾಗಿ ಇರಬೇಕು, ಆ ಥರ ಸಿಚುವೇಶನ್ಸ್ನ ಯಾವ ಥರ, ಈಗ ಸಡನ್ನಾಗಿ ಯಾವುದಾದ್ರು ಒಂದು ಸಿಚುವೇಶನ್ಸು ಸಡನ್ನಾಗೇ ಬರುತ್ತೆ. ಸೊ ಬಂದಾಗ ಅದನ್ನು ಹೆಂಗೆ ಫೇಸ್ ಮಾಡೋದಕ್ಕೆ ನಾವು ಯಾವ ಥರ ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು ಅನ್ನೋದ್ರ ಬಗ್ಗೆ ಬರುತ್ತೆ ಕಥೆಯಲ್ಲಿ. ಈ ಒಂದು ಸೈಕೋ ಥ್ರಿಲ್ಲರ್ ಅಂತ ಹೇಳಿದ್ರಿ. ಸೊ ಬಟ್ ಸೋಷಿಯಲ್ ಮೆಸೇಜ್ ಇದೆ ಸಮಾಜಕ್ಕೆ ಮತ್ತು ಹೆಣ್ಣು ಮಕ್ಕಳಿಗೆ ಅಂತ ಹೇಳಿದ್ರಿ. ಈ ಥರದ್ದು ಕಥೆನ ನೀವು ಕತೆಗೆ ಹೀರೋಯಿನ್ ಆಗಿ ಚಂದನ್ ಮತ್ತು ನಿವೇದಿತನ ಯಾಕೆ ಸೆಲೆಕ್ಟ್ ಮಾಡಬೇಕು ಅನ್ನಿಸ್ತು? ಬಟ್ ಕತೆ ಕೇಳಿದಾಗ ಅವತ್ತಿಗೆ ಅವರು ಏನು ಹೇಳಿದ್ರು, ಅವರಿಬ್ಬರನ್ನೇ ನೀವು ತಲೆಯಲ್ಲಿ ಇಟ್ಕೊಂಡು ಕತೆ ಮಾಡಿದ್ದ ಅಥವಾ ಅವ್ರನ್ನ ಚೂಸ್ ಮಾಡ್ಕೊಂಡ್ಮೇಲೆ ಕತೆ ಆಯ್ಕೆ ಮಾಡ್ಕೊಂಡಿದ್ದ ಅಥವಾ ಹೇಗೆ ಅನ್ನೋಂಥದ್ದು? ಕತೆ ಮಾಡ್ಕೊಂಡಿದ್ದೆ ಮೇಡಮ್, ಮುಂಚೆನೇ ಕತೆ ಮಾಡ್ಕೊಂಡಿದ್ದೆ.
ಆಮೇಲೆ ಅದೇ ಯಾರು ಯಾರು ಅಂತ ಅಂದ್ಕೊಳ್ತಿದ್ದಾಗ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ನಮ್ಮ ಟೀಮ್ ಎಲ್ಲರಿಗೂ. ಸೊ ಅಪ್ರೋಚ್ ಮಾಡಿದ್ವಿ, ಕತೆ ಕೇಳಿದ್ರು, ಇಬ್ಬರು ಒಟ್ಟಿಗೆ ಕೇಳಿದ್ರು, ಇಬ್ಬರಿಗೂ ಖುಷಿ ಆಯಿತು, ಇಬ್ಬರು ಓಕೆ ಅಂತಂದರು. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು. ಅಲ್ಲ, ಪರ್ಟಿಕ್ಯುಲರ್ ಆಗಿ ಚಂದನಿಗೆ ಮಾತ್ರ ಕತೆ ಹೇಳಕ್ ಹೋಗಿದ್ದ ಅಥವಾ ನೀವೇಗೂ ಕತೆ ಹೇಳಬೇಕು ಅಂತನಾ ಅಥವಾ ಅವರಿಬ್ಬರು ಕಾಂಬಿನೇಷನ್ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತಾನೆ ಅವ್ರ ಮನೆಗೆ ಹೋಗಿದ್ದ ಅಥವಾ? ಇಲ್ಲ, ಅಂದರೆ ಒಂದು ಪೇರ್ ಬೇಕಿತ್ತು ನಮಗೆ ಇಂಡಸ್ಟ್ರಿಯಲ್ಲಿ, ಒಂದು ಕಪಲ್ ಆ ಥರನೇ ಬೇಕಿತ್ತು. ಸೊ ಅಂದ್ಕೊಂಡು ಹೋದ್ವಿ, ನಿವೇದಿತಾ ಮೇಡಮ್ಗೆ ಹೋದ್ವಿ ಫಸ್ಟ್ ಕತೆ ಹೇಳೋಣ ಅಂತ. ಸೊ ಚಂದನ್ ಶೆಟ್ಟಿ ಅವರು ಆಮೇಲೆ ಫಸ್ಟ್ ಇವ್ರು ಹೇಳಿ ಆಮೇಲೆ ಅವ್ರಿಗೆ ಹೇಳೋಣ ಅಂತಿದ್ವಿ. ಬಟ್ ಒಂದೇ ದಿನ ಇಬ್ಬರು ಸಿಕ್ಕಿದ್ರು ನಮಗೆ, ಒಂದೇ ಆಫೀಸಲ್ಲಿ ಇಬ್ಬರು ಕತೆ ಹೇಳಿದ್ವಿ. ಸೊ ಇಬ್ಬರು ಒಟ್ಟಿಗೆ ಕತೆ ಕೇಳಿ ಇಬ್ಬರು ಓಕೆ ಅಂತ ಅಂದರು. ಸರ್, ಸಿನಿಮಾದ ಶೂಟಿಂಗ್ ಎಲ್ಲೆಲ್ಲಿ ನೀವು ಮಾಡಿದಿರಿ, ಬೇರೆ ಬೇರೆ ಯಾವುದಾದ್ರೂ ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರಾ ಅಥವಾ ಟೆಕ್ನಿಕಲಿ ಬೇರೆ ಯಾರೂ ಮಾಡದೇ ಇರುವಂಥದ್ದು ಏನಾದರೂ ಹೊಸದಾಗಿ ನಿಮ್ಮ ಸಿನಿಮಾದ ಮೂಲಕ ತೋರಿಸ್ಲಿಕ್ಕೆ ಹೊರಟಿದ್ದೀರಾ ಅಥವಾ ಹೇಗೆ? ಹೌದು ಮೇಡಮ್, ಇದು ಬೆಂಗಳೂರು ಸುತ್ತಮುತ್ತನೇ ಮಾಡಿದ್ದೀವಿ, ಎಲ್ಲೂ ಈಚೆ ಕಡೆ ಎಲ್ಲೂ ಹೋಗಲಿಲ್ಲ. ಇನ್ನೊಂದು ವಿಶೇಷ ಏನು ಅಂದರೆ ವಜ್ರಮುನಿ ಅವರ ಮನೆಯಲ್ಲಿ ಶೂಟ್ ಮಾಡಿದ್ದೀವಿ, ಅದೊಂದು ವಿಶೇಷ. ಟೆಕ್ನಿಕಲಿ ತುಂಬ ಚಾಲೆಂಜಿಂಗ್ ಆಗಿತ್ತು ನಮಗೂ ಶೂಟ್ ಮಾಡಬೇಕಾದ್ರೆ. ಒಂದಷ್ಟು ನೀವು ಸಿನಿಮಾ ನೋಡಿದಾಗ ಒಂದು ಫ್ರೆಶ್ ಫೀಲ್ ಬರುತ್ತೆ ನಿಮಗೆ. ಇಲ್ಲಿವರೆಗೂ ಶೂಟ್ ಆಗಿರ್ತಕ್ಕಂಥ ವಿಜುವಲ್ಸ್ಗಳನ್ನು, ಗ್ಲಿಮ್ಸ್ಗಳನ್ನು ಚಂದನ್ ಮತ್ತು ನಿವೇದಿತಾ ನೋಡಿರ್ತಾರೆ ಬಹುಶಃ. ಏನು ಹೇಳ್ತಿದ್ದಾರೆ ಅವ್ರದ್ದು, ನಾವು ಒಂದು ಶೂಟಿಂಗ್ ಸೆಟ್ಟಿಗೆ ಒನ್ ಟೈಮ್ ವಿಸಿಟ್ ಮಾಡಿದಾಗ ಒಂದು ಸಾಂಗ್ ಅನಿಸುತ್ತೆ ಬಹುಶಃ, ಅವ್ರಿಗೆ ನೀವು ಸರ್ಪ್ರೈಸ್ ಕೊಟ್ಟಿದ್ರಿ, ಅವ್ರ ವೆಡ್ಡಿಂಗ್ ಆ್ಯನಿವರ್ಸರಿ ಅನಿಸುತ್ತೆ ಬಹುಶಃ. ಸೊ ಅವತ್ತು ಥ್ರಿಲ್ ಆಗಿದ್ರು ಅವರಿಬ್ಬರು ಕೂಡ. ಸೊ ಏನು ಹೇಳ್ತಾರೆ ಸರ್ ಇಬ್ಬರು ಸಿನಿಮಾದ ಬಗ್ಗೆ, ಎಷ್ಟು ಅಪ್ಕೊಂಡಿದೆ? ಈಗ ನಿಮಗೆ ಮೊದಲನೇ ಸಿನಿಮಾ ಆಗಿರೋದ್ರಿಂದ ನಿಮ್ಮ ಕನಸಿನ ಕೂಸು, ಅವರಿಬ್ಬರಿಗೂ ಫಸ್ಟು ಕಾಂಬಿನೇಷನ್ನು. ಸೊ ಏನು ಹೇಳ್ತಾರೆ ಇಬ್ಬರು ಅಂತ? ಇಲ್ಲ, ಮೊನ್ನೆ ಲಾಸ್ಟ್ ವೀಕಲ್ಲಿ ಚಂದನ್ ಬ್ರೋ ನೋಡಿದ್ರು, ಒಂದಷ್ಟು ಫುಟೇಜಸ್ ನೋಡಿದ್ರು, ಖುಷಿ ಆಯಿತು ಅವ್ರಿಗೂ, ಚೆನ್ನಾಗಿ ಬಂದಿದೆ ಬ್ರೋ ಅಂತ ಖುಷಿ ಆದರು ಅವರು. ನಿವೇದಿತಾ ಮೇಡಮ್ ಅವರು ನೋಡಿದ್ದಾರೆ, ಅವರು ಇಷ್ಟಪಡ್ತಿದ್ದಾರೆ. ಮೊನ್ನೆ ಮಾಂಟಾಜ್ ಶೂಟ್ ಮಾಡಬೇಕಾದ್ರೆ ಸಾಂಗೂ ಅಷ್ಟೇ, ಇಬ್ಬರೂ ಚೆನ್ನಾಗೇ ಬಂದಿದೆ, ಚೆನ್ನಾಗಿ ಬಂದಿದೆ. ನಮಗೆ ಅವರು ಪರ್ಸ್ನಲ್ ಲೈಫಲ್ಲಿ ಏನಾಗಿದೆ ಅದು ಅದ್ರ ಬಿಟ್ಟು ಆನ್ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಅದೆಲ್ಲ ಏನು ತೋರಿಸ್ಕೊಳ್ಳದೆ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ. ಇನ್ನು ಶೂಟಿಂಗ್ ಎಷ್ಟು ಬ್ಯಾಲೆನ್ಸ್ ಇದೆ ಸರ್? ಯಾವತ್ತು ಶೂಟ್ ಮಾಡಬೇಕು ಅಂದ್ಕೊಂಡಿದ್ರಿ? ಯಾವ ಥರದ ಸೀಕ್ವೆನ್ಸ್ಗಳು ಬ್ಯಾಲೆನ್ಸ್ ಇರೋದು ಶೂಟ್ ಆಗಬೇಕಾಗಿರೋದು ಅನ್ನೋದು? ಈಗ ಲಾಸ್ಟು ಮಳೆ ಬಂದು ಸ್ವಲ್ಪ ನಮಗೆ ತೊಂದರೆ ಆಯಿತು ಮೇಡಮ್, ಆವಾಗ ಸ್ಕೆಡ್ಯೂಲ್ ಬ್ರೇಕ್ ಮಾಡಿದ್ದೀವಿ. ಈಗ 10th ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೀವಿ. ಇನ್ನೊಂದು 5 days ಇದೆ, ಮುಗಿದ್ರೆ ಸಿನಿಮಾ ಕಂಪ್ಲೀಟ್ ಆಗುತ್ತೆ. ಸರ್, ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಹೌದು, ಬಟ್ ಏನಾಗಿರ್ತಾರೆ ಚಂದನ್ ಮತ್ತು ನಿವೇದಿತಾ ಅನ್ನೋಂಥದ್ದು ಕುತೂಹಲ ಇದ್ದೇ ಇದೆ ಎಲ್ರಿಗೂ. ಅದಕ್ಕೆ ಒಂದು ಕ್ಲಾರಿಟಿ ಕೊಡೋದು. ಅದಕ್ಕೆ ನೀವು ಸಿನಿಮಾ ನೋಡಲೇಬೇಕು. ಸರ್, ದಿ ಬೆಸ್ಟ್ ಪೇರ್ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದಾ ಈ ಸಿನಿಮಾದಿಂದ ನಾವು ಅವ್ರನ್ನ? ಖಂಡಿತವಾಗ್ಲೂ ನಿಮಗೆ ಪೋಸ್ಟರ್ ನೋಡಿದ್ರೇ ಗೊತ್ತಾಗ್ತಿದೆ. ಇನ್ನೂ ತುಂಬ ಇದೆ ಆ ಥರ ಸಿನಿಮಾದಲ್ಲಿ. ಈ ಲವ್, ರೊಮ್ಯಾಂಟಿಕ್ಕು, ಮ್ಯಾರೇಜ್ ಆ ಥರದ್ದು ಏನಾದರೂ ಸೀಕ್ವೆನ್ಸ್ಗಳು ಬರುತ್ತೆ ಸರ್ ಸಿನಿಮಾದಲ್ಲಿ? ಲವ್ ಬರುತ್ತೆ, ಮ್ಯಾರೇಜ್ದು ಬರುತ್ತೆ, ಎಲ್ಲನೂ ಬರುತ್ತೆ. ನೀವು ಸಿನಿಮಾ ನೋಡಬೇಕು, ನನಗೇನು ಬಾಯ್ ಬಿಡಿಸ್ಬೇಡಿ ಈಗ. ಪುನೀತ್ ಸರ್, ನೀವು ಚಿತ್ರರಂಗದಲ್ಲಿ ಸಾಕಷ್ಟು ಸೈಕಲ್ ಓಡಿದವರು, ನಂದಕಿಶೋರ್ ಸರ್ ಇರಲಿ, ಕೃಷ್ಣ ಸರ್ ಇರಲಿ, ನೀವು ಹೇಳ್ದಂಗೆ ಪವನ್ ಕುಮಾರ್ ಸರ್ ಇರಲಿ, ಅವರೊಟ್ಟಿಗೆಲ್ಲ ಕೆಲಸ ಮಾಡಿಕೊಂಡು ಸುದೀಪ್ ಸರ್ನ ಹತ್ರದಿಂದ ನೋಡಿದಿರಿ, ದರ್ಶನ್ ಸರ್ ಜೊತೆ ವರ್ಕ್ ಮಾಡಿದಿರಿ ಚೌಕಾಗಿ, ಅಂದರೆ ಅವರು ಸಿನಿಮಾದ ಭಾಗವಾಗಿ. ಸೊ ಎಷ್ಟು ವರ್ಷಗಳ ಜರ್ನಿ ನಿಮ್ಮದು, ಏನಾಗಬೇಕು ಅಂತ ಇಂಡಸ್ಟ್ರಿಗೆ ಬಂದವರು ಅನ್ನೋಂಥದ್ದು? ಇಲ್ಲಿ ನಾನು ಡೈರೆಕ್ಷನ್ ಆಗಬೇಕು ಅಂತಲೇ ಇಂಡಸ್ಟ್ರಿಗೆ ಬಂದಿದ್ದು. ವಿಕ್ಟ್ರಿ ಸಿನಿಮಾ ಮುಖಾಂತರ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ನಂದಕಿಶೋರ್ ಅವ್ರ ಜೊತೆ ವರ್ಕ್ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿಂದ ಪೊಗರುವರೆಗೂ ಅವ್ರ ಜೊತೆನೇ ಇದ್ದೆ. ಪವನ್ ಕುಮಾರ್ ಸರ್ ಜೊತೆ ಮಾಡಿದೆ, ಕೃಷ್ಣ ಸರ್ ಜೊತೆ ಗಜಕೇಸರಿಯಲ್ಲಿ ಒಂದಷ್ಟು ವರ್ಕ್ ಮಾಡಿದ್ದೀನಿ. ಸೊ ಹಿಂಗೆ ಸುಮಾರು ಒಂದು 10-12 ವರ್ಷ ಆಗಿದೆ, ಜರ್ನಿ ಆಗಿದೆ. ಮೊದಲ ಡೆಬ್ಯೂ ಡೈರೆಕ್ಷನ್ ಅಂದಾಗ ಸಾಕಷ್ಟು ಜವಾಬ್ದಾರಿಗಳಿರುತ್ತೆ. ಸೊ ನೀವು ಅಂದ್ಕೊಂಡಂಗೆ ಸಿನಿಮಾ ಬಂದಿದೆಯಾ ಅಥವಾ ನಿಮ್ಮ ಗುರುಗಳು ಅಥವಾ ನಿಮ್ಮ ಆಪ್ತರು ಯಾರಿಗಾದ್ರೂ ಸಿನಿಮಾ ತೋರಿಸಿದ್ದೀರಾ, ಸಿನಿಮಾದ ಬಗ್ಗೆ ಏನು ಹೇಳ್ತಿದ್ದಾರೆ ನಿಮ್ಮ ವಲಯದಲ್ಲಿ ಅನ್ನೋಂಥದ್ದು? ಇಲ್ಲ, ಸಿನಿಮಾ ನನ್ನ ಫಸ್ಟ್ ಸಿನಿಮಾ ಚೆನ್ನಾಗಿ ಬಂದೇ ಇದೆ. ನಾನು ಏನು ಅಂದ್ಕೊಂಡಿದ್ದೀನಿ ಅದನ್ನು ಅದೇ ಥರನೇ ಮಾಡಿದ್ದೀನಿ. ಸೊ ಇನ್ನು ನನ್ನ ಫ್ರೆಂಡ್ ಸರ್ಕಲೆಲ್ಲ ನೋಡಿ ಒಂದಷ್ಟು ಚೆನ್ನಾಗಿ ಬರ್ತಾಯಿದೆ, ಫ್ರೆಶ್ ಆಗಿದೆ ಕಂಟೆಂಟು ಅಂತ ಸಪೋರ್ಟ್ ಮಾಡ್ತಿದ್ದಾರೆ. ಸಿನಿಮಾದಲ್ಲಿ ಎಷ್ಟು ಹಾಡುಗಳಿದೆ ಸರ್? ಯಾರ್ಯಾರು ಒಂದು ಹಾಡಿನ ಬಗ್ಗೆ ಹೇಳಿದ್ರಿ ನಾಗೇಂದ್ರ ಪ್ರಸಾದ್ ಅಂತ, ಮಿಕ್ಕಿದ ಹಾಡುಗಳ ಬಗ್ಗೆ ಹೇಳೋದು? 2 ಸಾಂಗು ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದಾರೆ, ಇನ್ನೊಂದು ಮ್ಯೂಸಿಕಲ್ ಬಿಟ್ ಒಂದಿದೆ. ಕ್ಲೈಮ್ಯಾಕ್ಸ್ ಹತ್ರ ಇನ್ನೊಂದು ಸಾಂಗ್ ಮಾಡೋ ಪ್ಲ್ಯಾನ್ ಇದೆ. ಒಂದು ಕಮರ್ಷಿಯಲ್ ಆಗಿ ಪ್ರಮೋಷನ್ ಸಾಂಗ್ ಮಾಡೋದು ಒಂದು ಪ್ಲ್ಯಾನಿಂಗ್ ನಡೀತಾ ಇದೆ ಈಗ. ಹೌದು. ಟೋಟಲಿ ಒಂದು 3 ಸಾಂಗ್ ಇರುತ್ತೆ. ಚಂದನ್ ಸರ್ ಅದೇ ಈಗ ಪ್ಲ್ಯಾನಿಂಗ್ ನಡೀತಾ ಇದೆ. ಪ್ರಮೋಷನ್ ಸಾಂಗ್ ಅವ್ರು ಕೆಲವೊಂದು ಮಾಡಿಸೋಣ ಅಂತ ಮಾತುಕತೆ ನಡೀತಾ ಇದೆ. ಅದು ಬಿಟ್ಟರೆ ಇನ್ನೆರಡು ಸಾಂಗು ಈಗ ಆಲ್ರೆಡಿ ರೆಡಿ ಇದೆ, ಶೂಟ್ ಆಗಿ ರೆಡಿ ಇದೆ. ಸಿನಿಮಾದಲ್ಲಿ ಆ್ಯಕ್ಷನ್ ಬ್ಲ್ಯಾಕ್ ಅಂತ ಬಂದರೆ ಆ್ಯಕ್ಷನ್ ಸೀಕ್ವೆನ್ಸ್ ಇದೆಯಾ? ಯಾರು ಮಾಡಿದ್ದಾರೆ ಅನ್ನುವಂಥದ್ದು? ವಿನೋದ್ ಮಾಸ್ಟರು ಫೈಟ್ ಮಾಡಿದ್ದಾರೆ, ಒಂದು ಫೈಟ್ ಇದೆ, ವಿನೋದ್ ಮಾಸ್ಟರ್ ಮಾಡಿದ್ದಾರೆ.
ಕೊರಿಯೋಗ್ರಫಿ ಸಾಂಗ್ ಬಂದು ನಮ್ಮ ಧನು ಮಾಸ್ಟರು ಮತ್ತು ಸಂತು ಮಾಸ್ಟರ್ ಮಾಡಿದ್ದಾರೆ. ಸರ್ ಸಿನಿಮಾ ಮುದ್ದು ರಾಕ್ಷಸಿ, ಯಾಕಂದರೆ ಇವತ್ತು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳಿಗೆ ಜನ ಅಕ್ಸೆಪ್ಟ್ ಮಾಡ್ತಿರೋದು. ಯಾವುದೇ ಇಂಡಸ್ಟ್ರಿ ತೊಗೊಂಡ್ರು ಕೂಡ ಅದು ಪ್ಯಾನ್ ಇಂಡಿಯಾ ಇರಲಿ, ಪ್ಯಾನ್ ಇಂಡಿಯಾ ಹೋಗದೇ ಇರಲಿ, ಯಾವುದೇ ಇರಲಿ ಕಂಟೆಂಟ್ ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ. ಮುದ್ದು ರಾಕ್ಷಸಿ ಯಾವ ಥರದ ಕಂಟೆಂಟು ಮತ್ತು ಏನೆಲ್ಲ ಇರುತ್ತೆ ಈ ಕಂಟೆಂಟ್, ಈ ಸಿನಿಮಾದಲ್ಲಿ ಏನೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋಂಥದ್ದು? ಅದೇ ಮೇಡಮ್, ಒಂದು ಥ್ರಿಲ್ಲಿಂಗ್ ಆಗಂತೂ ಇರುತ್ತೆ. ನಾವು ಅಂದ್ಕೊಳ್ತಾ ಇದ್ದೀವಿ ಮಲ್ಟಿಪಲ್ ಲ್ಯಾಂಗ್ವೇಜಸಲ್ಲಿ ರಿಲೀಸ್ ಮಾಡೋಣ ಅಂತ ಪ್ಲ್ಯಾನಿಂಗ್ ನಡೀತಾ ಇದೆ. ಒಂದು 4 ಲ್ಯಾಂಗ್ವೇಜಲ್ಲಂತೂ ರಿಲೀಸ್ ಮಾಡ್ತೀವಿ. ಪ್ಯಾನ್ ಇಂಡಿಯಾ ಅಂತ ಹೇಳಲ್ಲ, ನಾವೊಂದು 3-4 ರೀಜನಲ್ ಲ್ಯಾಂಗ್ವೇಜಸಲ್ಲಿ ಮಾಡುವಂಥ ಪ್ಲ್ಯಾನಿಂಗ್ ಇದೆ. ಸರ್ ನಿರ್ಮಾಪಕರ ಬಗ್ಗೆ ಮಾತಾಡೋದಾದರೆ ಅವರ ಹಿನ್ನೆಲೆ ಏನು? ಸೊ ಸಿನಿಮಾ ಯಾವ ಹಂತದಲ್ಲಿ, ಎಷ್ಟು ಬಜೆಟಲ್ಲಿ ಮಾಡಿದ್ದೀರಾ, ಯಾವಾಗ ಶುರು ಮಾಡಿದ್ದು ಮತ್ತು ಈಗ ಅಟ್ ಪ್ರೆಸೆಂಟ್ ಯಾವ ಹಂತದಲ್ಲಿದೆ? ನಾವು ಫೆಬ್ರವರಿಯಲ್ಲೇ ಸ್ಟಾರ್ಟ್ ಮಾಡಿದ್ದು ಮೇಡಮ್. ನಾನು ಮತ್ತು ಪ್ರೊಡ್ಯೂಸರು ಸ್ನೇಹಿತ, ಕ್ಲೋಸ್ ಫ್ರೆಂಡ್ಸು ನಾವಿಬ್ಬರು. ಸೊ ಹಂಗೆ ಒಂದು ಸಿನಿಮಾ ಮಾಡಬೇಕು, ಏನಾದ್ರು ಮಾಡಬೇಕು ಅಂತ ಪ್ರೊಡ್ಯೂಸರು ಹೇಳ್ತಿದ್ರು. ಸೊ ಹಂಗಾಗಿ ಡಿಸೆಂಬರಲ್ಲಿ ಅಂದ್ಕೊಂಡ್ವಿ, ಫೆಬ್ರವರಿಯಲ್ಲಿ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸೊ ಈಗ ಒಂದು 5 ಡೇಸ್ ಶೂಟಿಂಗ್ ಬ್ಯಾಲೆನ್ಸ್ ಇದೆ, ಮುಗಿದ್ರೆ ಕಂಪ್ಲೀಟ್ ಆಗುತ್ತೆ. ಯಾವಾಗ ಬರ್ಬೋದು ಸರ್ ರಿಲೀಸ್ ಅಂತ ಪ್ಲಾನ್? ನವಂಬರ್ ಅಂತ ಅಂದ್ಕೊಳ್ತಾ ಇದ್ದೀವಿ ಮೇಡಮ್. ಇದೇ ನವಂಬರಲ್ಲೇ ಬರೋಣ ಅಂತಿದ್ದೀವಿ. ಸರ್ ಫೈನಲಿ ನಿಮ್ಮ ಕನಸಿನ ಕೂಸು ಮುದ್ದು ರಾಕ್ಷಸಿ ಬಗ್ಗೆ ಫೈನಲ್ ವರ್ಡ್ಸ್ ಏನು ಹೇಳ್ತೀರಿ ನಮ್ಮ ಆಡಿಯನ್ಸ್ಗೆ? ಸಿನಿಮಾ ಅಂತೂ ತುಂಬ ಅಂದ್ಕೊಂಡಂಗೆ ಚೆನ್ನಾಗಿ ಬರ್ತಾಯಿದೆ. ಆಡಿಯನ್ಸ್ನ ಎಂಟರ್ಟೈನ್ ಮಾಡೋದ್ರಲ್ಲಿ 2 ಮಾತೇ ಇಲ್ಲ. ಮತ್ತು ಚಂದನ್ ಶೆಟ್ಟಿ, ನಿವೇದಿತಾ ಗೌಡ ಅವರು ಸ್ಕ್ರೀನ್ ಮೇಲೆ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾರೆ ಅಂದರೆ, ಇವಾಗ ನೀವು ಪೋಸ್ಟರ್ ನೋಡಿದ್ರೆ ಗೊತ್ತಾಗುತ್ತದು. ಅದಕ್ಕಿಂತ 100 ಪಟ್ಟು ಜಾಸ್ತಿ ನಿಮ್ಮನ್ನು ರಂಜಿಸ್ತಾರೆ, ಅಷ್ಟು ಮಾತ್ರ ಹೇಳ್ತಾರೆ. ಎ ಕರುಣಾಕರ್ ಅಂತ ಎಲ್ಲರೂ ಗೊತ್ತಿರೋದೆ. ದರ್ಶನ್ ಸರ್ ಸಿನಿಮಾ, ಸುದೀಪ್ ಸರ್ ಸಿನಿಮಾ ಎಲ್ಲ ಮಾಡಿದ್ದಾರೆ ಅವರು. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ. ಇದಿಷ್ಟು ಪುನೀತ್ ಶ್ರೀನಿವಾಸ್ ಮಾತುಗಳಾಗಿತ್ತು. ಸೊ ಹೆಚ್ಚೇನು ಅವ್ರು ಬಿಟ್ಕೊಡ್ತಿಲ್ಲ, ಯಾಕಂದರೆ ಇದು ಅವ್ರ ಕನಸಿನ ಸಿನಿಮಾ. ಒಂದೊಂದು ಹಂತವಾಗಿ ಒಂದೊಂದು ಕಂಟೆಂಟ್ ಬಗ್ಗೆ ಮಾತಾಡಬೇಕು, ಅಥವಾ ಒಂದೊಂದು ಸಾಂಗು, ಟೀಸರು, ಟ್ರೈಲರು, ಈ ಥರದ ಹಂತವಾಗಿ ರಿಲೀಸ್ ಮಾಡಿಕೊಂಡು ಸಿನಿಮಾದ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಬೇಕು ಅನ್ನೋದು ಪುನೀತ್ ಶ್ರೀನಿವಾಸ್ ಮಾತುಗಳು. ಸದ್ಯದಲ್ಲೇ ಅಂದರೆ ಸಿನಿಮಾ ಇನ್ನೇನು ಒಂದು 5-6 ದಿನ ಶೂಟಿಂಗ್ ಮುಗಿದ್ರೆ ಶೂಟಿಂಗ್ ಕಂಪ್ಲೀಟ್ ಆಗುತ್ತೆ. ನವೆಂಬರ್ ಹೊತ್ತಿಗೆ ಸಿನಿಮಾನ ರಿಲೀಸ್ ಮಾಡಬೇಕು ಅನ್ನೋಂಥದ್ದು ಅವ್ರ ಪ್ಲಾನು. ನೋಡೋಣ ಮುದ್ದು ರಾಕ್ಷಸಿ ಸಿನಿಮಾದಲ್ಲಿ ಚಂದನ್ ಮತ್ತು ನಿವೇದಿತಾ ಹೇಗೆ ಕಾಣಿಸ್ಕೊಳ್ತಾರೆ. ಕನ್ನಡ ಚಿತ್ರರಂಗಕ್ಕೆ ಒಂದು ಬೆಸ್ಟ್ ಪೇರ್ನ ನನ್ನ ಸಿನಿಮಾದಿಂದ ಕೊಡಬೇಕು ಅನ್ನೋಂಥದ್ದು ಪುನೀತ್ ಶ್ರೀನಿವಾಸ್ ಅವರ ಕನಸು. ಅವರ ಕನಸು ಈಡೇರಲಿ, ಅವರ ಮೊದಲ ಸಿನಿಮಾ ಸಕ್ಸಸ್ಫುಲ್ ಆಗಿ ಸಿನಿಮಾ ಪ್ರೇಮಿಗಳನ್ನು ತಲುಪಲಿ ಅನ್ನೋದೇ ಗ್ಯಾರಂಟಿ ನ್ಯೂಸ್ ಚಾನಲ್ ಆಶಯ ಕೂಡ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.